ಪಬ್ಲಿಕ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇರುವಂತಹ ಬಿಗ್ ಸುದ್ದಿ ಇದು ಹೇಳ್ಕೊಳ್ಳೋದಕ್ಕೆ ರಾಜ್ಯದ ಅತಿದೊಡ್ಡ ಆಸ್ಪತ್ರೆಗಳ ಪೈಕಿ ಒಂದು ಅತಿದೊಡ್ಡ ಬಿಲ್ಡಿಂಗ್ ಇದೆಯಂತೆ. ಆದ್ರೆ ಚಿಕಿತ್ಸೆಯನ್ನ ಕೊಡಬೇಕಾದ್ರೆ ರೋಗಿಗಳನ್ನ ಆಸ್ಪತ್ರೆ ಆವರಣದಲ್ಲಿ ನಿಲ್ಲಿಸಿ ಕೊಡ್ಲಾಗ್ತಾ ಇದೆ. ಕೇಳಿದ್ರೆ ವೈದ್ಯರ ಊಟದ ಸಮಯ ಅಂತ ಸಬೂಬನ್ನ ಹೇಳ್ತಾ ಇದ್ದಾರೆ. ಇದರಿಂದ ಆಸ್ಪತ್ರೆ ಆವರಣದಲ್ಲೇ ನೂರಾರು ರೋಗಿಗಳು ನರಳಾಡೋ ರೀತಿ ಇದೆ. ಹಾಗಾದ್ರೆ ಯಾವ ಆಸ್ಪತ್ರೆಯ ಕರ್ಮಕಾಂಡವನ್ನ ನಾವು ಬಿಚ್ಚಿಡ್ತಾ ಇದೀವಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. ರಾಜಧಾನಿಯಲ್ಲಿ ಇದೆಂತಹ ದುಸ್ಥಿತಿ. ಅತಿ ದೊಡ್ಡ ಆಸ್ಪತ್ರೆ, ಅತಿ ದೊಡ್ಡ ಬಿಲ್ಡಿಂಗ್, ಚಿಕಿತ್ಸೆ ಕೊಡೋದು ಮಾತ್ರ ರಸ್ತೆಯಲ್ಲಿ. ಇದು ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡ. ಇದು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಆಸ್ಪತ್ರೆ, ಅತಿ ದೊಡ್ಡ ಬಿಲ್ಡಿಂಗ್, ಆದರೆ ಟ್ರೀಟ್ಮೆಂಟ್ ಕೊಡೋದು ಮಾತ್ರ ರಸ್ತೆ ಮಧ್ಯದಲ್ಲಿ. ಇದು ಮಿಂಟೋ ಆಸ್ಪತ್ರೆಯ ಕರ್ಮಕಾಂಡ. ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಕಣ್ಣಿನ ಆಸ್ಪತ್ರೆ ಅಂದರೆ ಅದು ಮಿಂಟೋ ಆಸ್ಪತ್ರೆ. ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ದೂರ ದೂರುಗಳಿಂದ ಜನ ಬರ್ತಾರೆ. ಎಂತಹದ್ದೇ ಸಂದರ್ಭದಲ್ಲೂ ಕೂಡ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಕೊಡುವುದು ಆಸ್ಪತ್ರೆಗಳ ಕರ್ತವ್ಯ. ಆದರೆ ಕೆಆರ್ ಮಾರ್ಕೆಟ್ ಬಳಿ ಇರುವಂತಹ ಮಿಂಟೋ ಆಸ್ಪತ್ರೆಯ ವೈದ್ಯರು ಅಮಾನವೀಯವಾಗಿ ನಡೆದುಕೊಳ್ತಿದ್ದಾರೆ. ವೈದ್ಯರು ಊಟ ಮಾಡೋ ಸಮಯ ಅಂತೇಳಿ ರೋಗಿಗಳನ್ನು ಹೊರಗಡೆ ಕಳುಹಿಸಿ ಆಸ್ಪತ್ರೆಗೆ ಬೀಗ ಹಾಕ್ತಿದ್ದಾರೆ. ಆಸ್ಪತ್ರೆಯ ಮುಂಭಾಗ ರೋಗಿಗಳ ನರಕ ಯಾತನೆಯ ಕಂಪ್ಲೀಟ್ ದೃಶ್ಯಾವಳಿಗಳು ನಿಮ್ಮ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ ನೋಡಿ. ಕಣ್ಣಾಸ್ಪತ್ರೆಗೆ ಆಗಬೇಕು ಶಸ್ತ್ರಚಿಕಿತ್ಸೆ. ದೃಶ್ಯ ನಂಬರ್ 1, ಆಸ್ಪತ್ರೆಗೆ ಬೀಗ. ದೃಶ್ಯ ನಂಬರ್ 2, ಮೆಟ್ಟಿಲ ಮೇಲೆ ಶಸ್ತ್ರಚಿಕಿತ್ಸೆ. ದೃಶ್ಯ ನಂಬರ್ 3, ಆಂಬ್ಯುಲೆನ್ಸ್ನಲ್ಲೇ ಚಿಕಿತ್ಸೆ. ದೃಶ್ಯ ನಂಬರ್ 4, ಆಸ್ಪತ್ರೆಯ ಹೊರಗಡೆ ಕುಳಿತಿರುವ ರೋಗಿಗಳು. ಎಮರ್ಜೆನ್ಸಿ ಅಂತ ಬಂದ ರೋಗಿಗೆ ಆಸ್ಪತ್ರೆ ಒಳಗಡೆಗೆ ಕರೆದುಕೊಂಡು ಟ್ರೀಟ್ಮೆಂಟ್ ಕೊಡೋದು ನೋಡಿದ್ದೀವಿ. ಆದರೆ ವೈದ್ಯರ ಲಂಚ್ ಅವರ್ ಅಂತೇಳಿ ಆಸ್ಪತ್ರೆಯಲ್ಲಿ ರೋಗಿಯನ್ನು ಒಳಗಡೆಗೆ ಬಿಟ್ಕೊಳ್ದಾನೆ ಹೊರಗಡೆನೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು ಕಂಡು ಬರ್ತಾ ನೋಡ್ಬೋದಾಗಿದೆ. ರೋಗಿಗಳೆಲ್ಲರೂ ಕೂಡ ಮಿಂಟೋ ಆಸ್ಪತ್ರೆಯ ಹೊರಭಾಗದಲ್ಲಿ ಕುಳಿತಿದ್ದಾರೆ. ಯಾರು ಕೂಡ ಒಳಗಡೆ ಹೋಗ್ತಿಲ್ಲ. ಕಾರಣ ಲಂಚ್ ಅವರು. ಇಲ್ಲಿ ಬಲಭಾಗದಲ್ಲಿ ಎಮರ್ಜೆನ್ಸಿ ಬಂದ ರೋಗಿನ ಪಾಪ ಬೆಡ್ಡಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಆದರೆ ಆಂಬ್ಯುಲೆನ್ಸಲ್ಲೇ ನಿಲ್ಲಿಸ್ಕೊಂಡು ಕೊಡ್ತಾ ಇದ್ದಾರೆ ವೈದ್ಯರು. ಯಾಕೆಂದರೆ ಪಾಪ ಕಷ್ಟದಲ್ಲಿರ್ತಾರೆ ಅವರ ಸಂಬಂಧಿಕರು, ಅವರ ರೋಗಿಯ ಸಂಬಂಧಿಕರು ಎಲ್ಲರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಮೆಡಿಸಿನ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಕೊಡಬೇಕಾಗತ್ತೆ. ಆದರೆ ಬಿಸಿಲಿನಲ್ಲಿ ನಿಂತ್ಕೊಂಡು ವೈದ್ಯರು ಈ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗ್ತಾ ಇದೆ. ವೈದ್ಯರ ಲಂಚ್ ಅವರ್ಗೋಸ್ಕರ, ಅವ್ರು ಊಟ ಮಾಡೋದಕ್ಕೋಸ್ಕರ ಎಮರ್ಜೆನ್ಸಿ ಅಂತ ಬರ್ತಕ್ಕಂಥ ರೋಗಿಗಳನ್ನು ರಸ್ತೆಯಲ್ಲೇ ನಿಲ್ಲಿಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಂದರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಲಂಚ್ ಮಾಡ್ತಾರೆ ಊಟಕ್ಕೋಸ್ಕರ ಅಂತೇಳಿ ರೋಗಿಗಳನ್ನು ಆಸ್ಪತ್ರೆಯಿಂದ ಹೊರಗಡೆ ದೂಡ್ತಾರೆ ಅನ್ನುವಂಥದ್ದು. ಲಂಚ್ ಅವರ್ಗೋಸ್ಕರ ಅಂತ ಹೇಳ್ಬಿಟ್ಟು ಈ ರೀತಿ ಟ್ರೀಟ್ಮೆಂಟನ್ನು ಬೀದಿಯಲ್ಲೇ ಕೊಡ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಇವರ ಒಂದು ಊಟ ಮಾಡೋದಕ್ಕೋಸ್ಕರ ರಸ್ತೆ ಮಧ್ಯದಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು, ರೋಗಿಗಳನ್ನು ಹೊರಗಡೆ ನಿಲ್ಲಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಇವರೆಲ್ಲರೂ ಕೂಡ ಮಿಂಟೋ ಆಸ್ಪತ್ರೆಗೆ ಬಂದಿರತಕ್ಕಂಥ ರೋಗಿಗಳು. ಒಟ್ಟಾರೆ ಈ ರೀತಿ ವೈದ್ಯರು ಊಟ ಮಾಡೋದಕ್ಕೂ ಅಂತ ಸಮಯ, ಊಟ ಮಾಡುವಂಥ ವೇಳೆಯಲ್ಲಿ ರೋಗಿಗಳನ್ನು ಹೊರಗಡೆ ಕಳಿಸಿ ಎಮರ್ಜೆನ್ಸಿ ಅಂತ ಬಂದ ಪೇಷಂಟನ್ನು ಆಂಬ್ಯುಲೆನ್ಸಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಈ ರೀತಿಯಾದ ದರ್ಪ ತೋರಿಸ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಯಾವ ರೀತಿಯಾದಂಥ ಕ್ರಮ ವಹಿಸ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಇನ್ನು ಆಸ್ಪತ್ರೆಗೆ ಬೀಗ ಹಾಕಿರುವ ಕಾರಣ ನೂರಾರು ರೋಗಿಗಳು ಚಿಕಿತ್ಸೆಗಾಗಿ ಹಂಬಲಿಸ್ತಾ ಇದ್ರು. ಪಬ್ಲಿಕ್ ಟಿವಿ ವೈದ್ಯರ ನಿರ್ಲಕ್ಷ್ಯ, ಬೇಜವಾಬ್ದಾರಿತನವನ್ನು ಪ್ರಶ್ನೆ ಮಾಡಿದ ಬಳಿಕ ಸೆಕ್ಯೂರಿಟಿ ಗೇಟ್ ಓಪನ್ ಮಾಡಿದ್ದಾರೆ. ಬಳಿಕ ರೋಗಿಗಳನ್ನು ಒಳಬಿಟ್ಟಿದ್ದಾರೆ. ಇನ್ನು ರೋಗಿಗಳಿಗಿಂತ ಇವರಿಗೆ ಊಟವೇ ಹೆಚ್ಚಾಯಿತು. 1-1.5 ಗಂಟೆ ಲಂಚ್ ಅವರ್ ಅಂತೇಳಿ ಆಸ್ಪತ್ರೆಗೆ ಬೀಗ ಹಾಕ್ಕೊಂಡ್ರೆ ಎಮರ್ಜೆನ್ಸಿ ಇರುವಂತಹ ರೋಗಿಗಳ ಪರಿಸ್ಥಿತಿ ಏನಾಗಬೇಡ. ರಸ್ತೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ರೆ ICU ಬೆಡ್ ಬೇಡವಾ ಅಂಥೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ ಜನರು. ಎಮರ್ಜೆನ್ಸಿ ಇರೋನು ಒಳಗಡೆ ಊಟ ಟೈಮಲ್ಲಿ ಯಾವುದೇ ಆಗಲಿ ಎಮರ್ಜೆನ್ಸಿ ಇರೋನು ಒಳಗಡೆ ತಗೊಂಡು ಅಡ್ಮಿಂಟ್ ಆಗಿ ಅದೇನು ಟ್ರೀಟ್ಮೆಂಟ್ ಕೊಡಬೇಕು. ಅಲ್ಲ, ಇದು ಸರಿಯಲ್ಲ ಬಿಡಿದು. ಅದೇ ಎಮರ್ಜೆನ್ಸಿ ಅವ್ರನ್ನ ಅವ್ರು ಬಿಟ್ಕೋಬೇಕು, ಅದು ದಟ್ ಈಸ್ ರಾಂಗ್. ಬಟ್ ಬೇರೆಯವ್ರಿಗೆ ವಿ ಹ್ಯಾವ್ ಟು ಗಿವ್ ದೆಮ್ ಸ್ವಲ್ಪ ಫುಡ್. ಲಂಚ್ ಟೈಮ್ ಆಗಿಂದ ಕೆಲವರು ತಿನ್ಬೋದು, ಇನ್ನು ಕೆಲವ್ರು ಪೇಷಂಟ್ ನೋಡೋ ಆ ಥರ ಒಂದು ಸಿಸ್ಟಮ್ ಮಾಡ್ಕೋಬೇಕು ಅವರು. ಅಲ್ಲ, ರೋಡಲ್ಲಿ ಕೊಡೋದು ಸರಿ ಅನ್ನಿಸ್ತದಾ? ನಾವು ಬಂದಿರೋದು ಏನೋ ಉತ್ಸಾರ ಮಾಡ್ಕೊಂಡು ಹೋಗೋಣ ಅಂತವ ಎಲ್ಲರನ್ನೂ ಕುಡಿಸ್ಬಿಟ್ಟು ರೋಡಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಅದಾದರೂ ಐತೆ ಹೋದ್ರೂ ಐತೆ. ಆಗ ನಾವು ಯಾರನ್ನು ಕೇಳೋದು? ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ನಿಜಕ್ಕೂ ಕೂಡ ಈ ಆಸ್ಪತ್ರೆಯ ಮೇಲೆ ನಿಗಾ ವಹಿಸಬೇಕಿದೆ. ಸುಸಜ್ಜಿತ ಕಟ್ಟಡ, ವೈದ್ಯಕೀಯ ಸೌಲಭ್ಯ ಇದ್ರೂ ಈ ರೀತಿ ನಿರ್ಲಕ್ಷ್ಯವನ್ನು ಮಾಡಿ ಬೀಗವನ್ನು ಹಾಕಿ ರಸ್ತೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ವೈದ್ಯಕೀಯ ಶಿಕ್ಷಣ ಸಚಿವರು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ವಹಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.